ಇನ್ನು ಬೆಂಗಳೂರಿನ ಕೊಡಿಗೆಹಳ್ಳಿಯಲ್ಲಿ ಒಂದು ಜಾಗದ ವಿಚಾರಕ್ಕೆ ದಾಯಾದಿಗಳು ಗಲಾಟೆ ಮಾಡಿಕೊಂಡಿದ್ರು. ಜೊತೆಗೆ ಮಾರಣಾಂತಿಕ ಹಲ್ಲೆ ಕೂಡ ಆಗಿತ್ತು. ಈ ಕೇಸ್ಗೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಏನಾ ಟ್ವಿಸ್ಟು ಡೀಟೇಲ್ಸ್ ಬರ್ತಾ ಇದೆ. ಈ ಹಿಂದೆ ಕೊಡಿಗೆಹಳ್ಳಿಯ ಜಿಮ್ ಬಳಿ ಈ ಹಲ್ಲೆ ಕೇಸ್ ಆಗಿತ್ತು ಜಾಗದ ವಿಚಾರಕ್ಕೆ. ಆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇರೋದೇನು? ಆ ಜಿಮ್ನ ಬಳಿ ನಡೆದಿತ್ತಲ್ಲ ಈ ಹಲ್ಲೆ ಕೇಸು, ಅದರ ಹಿಂದೆ ಸುಪಾರಿಯ ನೆರಳು ಬೀಳ್ತಾ ಇದೆ. ಅಣ್ಣನ ಮಗನನ್ನ ಹೊಡೆಯೋದಕ್ಕೆ ತಮ್ಮನ ಮಗ ಮತ್ತು ಅಳಿಯನ ಸುಪಾರಿ ಕೇಸ್ ಇದು. ಕೊಡಿಗೆಹಳ್ಳಿ ಪೊಲೀಸರಿಂದ 5 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಈಗ ಈ ಸಂಬಂಧ ಸತೀಶ್, ಭರತ್, ತೇಜಸ್, ಗಣಿ ಜೊತೆಗೆ ಓರ್ವ ಅಪ್ರಾಪ್ತನೂ ಕೂಡ ಇದ್ದಾನೆ ಇದರಲ್ಲಿ. ಸತೀಶ್ ಮತ್ತು ಭರತ್ ಜೊತೆಗೆ ಆ ಅಪ್ರಾಪ್ತ 3 ಜನನೂ ಸೇರಿ ಅಟ್ಯಾಕ್ ಮಾಡಿರೋದು ಬೆಳಕಿಗೆ ಬರ್ತಾ ಇದೆ. ಈ ಜಾಗದ ವಿಚಾರದ ಗಲಾಟೆಯ ಹಿಂದೆ ಸುಪಾರಿಯ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. ಈಗ ಇದು ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬರ್ತಾ ಇರೋದು. 4 ಜನ ಸತೀಶ್, ಭರತ್, ತೇಜಸ್ ಮತ್ತು ಗಣಿ, ಅದ್ರ ಜೊತೆಗೆ ಮತ್ತೊಬ್ಬ ಸೇರ್ಕೊಂಡಿದ್ದಾನೆ, ಅವನು ಅಪ್ರಾಪ್ತ, ಅಂಡರ್ 18. ಈ ಸತೀಶು, ಭರತ್ ಮತ್ತು ಅಪ್ರಾಪ್ತ ಹುಡುಗ 3 ಜನನೂ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಹೊಡೆದಾಡ್ಕೊಂಡಿರೋದು ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ದೀರಿ ಆರೋಪಿಗಳ ಫೋಟೋಸ್ನ. ಇವರುಗಳೇ ಸತೀಶ್, ಭರತ್, ತೇಜಸ್, ಗಣಿ ಮತ್ತು ಬ್ಲರ್ ಮಾಡಿರೋನೆ ಅಪ್ರಾಪ್ತ. ಹಾಗಾದ್ರೆ ಆಗಿದ್ದೇನು ಅಂತ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ ನೋಡಿ. ಮುನಿರಾಜು, ಚಿಕ್ಕ ಮುನಿಯಪ್ಪ ಇವರಿಬ್ರು ಅಣ್ಣ ತಮ್ಮಂದ್ರು. ಆಮೇಲೆ ಮುನಿರಾಜು ದೊಡ್ಡವನಿದಾರಲ್ಲ, ಮುನಿರಾಜು ಮಗ ಮುನಿಕುಮಾರ್ ಅಂತ ಹೆಸರು. ಇವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಯಾರಿಂದ? ಚಿಕ್ಕ ಮುನಿಯಪ್ಪನ ಮಗ ಮತ್ತು ಅಳಿಯನ ಮೇಲೆ ಸುಪಾರಿ ಹಲ್ಲೆ ಆಗಿರೋದು. ಜಾಗದ ವಿಚಾರಕ್ಕೆ 2 ಕುಟುಂಬಗಳ ಮಧ್ಯೆ ಆಗಾಗ ಗಲಾಟೆ ನಡೀತಾನೆ ಇರುತ್ತೆ. ಲಾಸ್ಟ್ ಟೈಮ್ ಗಲಾಟೆ ಆದಾಗ ಮುನಿಕುಮಾರ್ ಬುದ್ಧಿ ಹೇಳಿ ಕಳಿಸಿದ್ದಂತೆ. ಆಗ ಚಿಕ್ಕ ಮುನಿರಾಜು ಇದ್ದಾರಲ್ಲ, ಅಪ್ರಾಪ್ತ ಪುತ್ರನಿಂದ ಕೊಲೆ ಬೆದರಿಕೆ ಆಗಿದೆ. ಬೆದರಿಕೆ ಹಾಕಿ ಇನ್ನೂ 3 ದಿನ ಆಗಿತ್ತು. 3 ದಿನಕ್ಕೆ ಅಟ್ಯಾಕ್ ಮಾಡಿಬಿಟ್ಟಿದ್ದಾನೆ ಆರೋಪಿ. ಮೊದಲು ಅಪ್ರಾಪ್ತ ಸಹೋದರನಿಂದ ಮುನಿಕುಮಾರ್ ಮೇಲೆ ದಾಳಿ ಆಗುತ್ತೆ. ಆಮೇಲೆ ಕೈ, ಎದೆ, ಸೊಂಟ, ಕುತ್ತಿಗೆಗೆ ಲಾಂಗು ರಾಡ್ನಿಂದ ಹಲ್ಲೆ ಮಾಡಿದ್ದಾರೆ. ಸದ್ಯ ಗಾಯಾಳು ಮುನಿಕುಮಾರ್ ನೋಡ್ತಾ ಇದ್ದೀರಿ ವಿಜುವಲ್ಸ್ ಅಲ್ಲಿ, ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಎಲ್ಲವೂ ಆಗಿದ್ದು ಏಪ್ರಿಲ್ 25ನೇ ತಾರೀಕು, 2-3 ದಿನಗಳ ಹಿಂದೆ. ಏಪ್ರಿಲ್ 25ನೇ ತಾರೀಕು ಸಂಜೆ ಜಿಮ್ ಮುಗಿಸ್ಕೊಂಡು ಬರ್ತಾ ಇರೋ ಟೈಮ್ನಲ್ಲಿ ಅಟ್ಯಾಕ್ ಆಗುತ್ತೆ ಮುನಿಕುಮಾರ್ ಮೇಲೆ. ರಾಡು, ಮಾರಕಾಸ್ತ್ರಗಳಿಂದೆಲ್ಲ ಹಲ್ಲೆ ಮಾಡಿಬಿಡ್ತಾರೆ. ಅದರಲ್ಲಿ ಒಬ್ಬ ಅಪ್ರಾಪ್ತ ಕೂಡ ಇರ್ತಾನೆ. ಮಾರಣಾಂತಿಕ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಕೊಡಿಗೆಹಳ್ಳಿ ಜಿಮ್ ಬಳಿ ರಾತ್ರಿ 7:30 ಸುಮಾರಿಗೆ ಈ ದಾಳಿ ಆಗಿರುತ್ತೆ. ಹಂಗೋ ಹಿಂಗೋ ಮಾಡಿ ಓಡ್ ಹೋಗಿ ಮುನಿಕುಮಾರ್ ಪ್ರಾಣ ಉಳಿಸ್ಕೊಳ್ತಾರೆ. ಇಲ್ಲಾಂದಿದ್ರೆ ಅವತ್ತು ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಇತ್ತು ಅಂಥೇಳಿ ಹಲ್ಲೆಗೊಳಗಾದ ವ್ಯಕ್ತಿ ಹೇಳ್ಕೊಂಡಿರೋದು. ಮಾಲಾರಿಂದ, ಅಂದರೆ ಮುನಿಕುಮಾರ್ ಇದ್ದಾರಲ್ಲ ಗಾಳಿಗಾಳು, ಅವರ ಪತ್ನಿ ಮಾಲಾರಿಂದ ಠಾಣೆಗೆ ದೂರು ಕೊಡಲಾಗುತ್ತೆ. ದೂರನ್ನು ದಾಖಲಿಸಿಕೊಂಡಂಥ ಸಂದರ್ಭದಲ್ಲಿ ಸುಪಾರಿಯ ಒಂದು ವಿಚಾರ ಬೆಳಕಿಗೆ ಬರುತ್ತೆ. ಜೊತೆಗೆ 5 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗುತ್ತೆ. ಈ ಆರೋಪಿಗಳ ಫೋಟೋಸ್ ಗಮನಿಸ್ತಾ ಇದ್ದೀರಿ ನೋಡಿ. ಮತ್ತೊಮ್ಮೆ ಹೇಳ್ತೀನಿ, ಈ ಆರೋಪಿಗಳ ಹೆಸರು ಸತೀಶ್, ಭರತ್, ತೇಜಸ್, ಗಣಿ ಜೊತೆಗೆ ಒಬ್ಬ ಅಪ್ರಾಪ್ತ. ಅಷ್ಟೇ ಸರ್, ಇನ್ನೇನು ಒಬ್ರು ತಟ್ಟೆಗೆ ಹೋಗಲ್ಲ, ಒಬ್ರು ಇದಕ್ಕೆ ಹೋಗಲ್ಲ, ಜಿಮ್ ಅಂತ ಹೋದ್ರು, ಹೋಗಿ ರಿಟರ್ನ್ ಬರ್ಬೇಕಾದ್ರೆ ಅವ್ರಿಬ್ರು ಗಂಡ್ಮಕ್ಳಿದ್ದಾರೆ, ನಮ್ಗೆ 2 ಭಾಗ ಬೇಕು ಅಂದ್ಬಿಟ್ಟು ಜಗಳ ಮಾಡಿದ್ರು ಮಂಗಳವಾರ. ಜಗಳ ಮಾಡಾದ್ಮೇಲೆ ಸರಿ ಅಂದ್ಬಿಟ್ಟು ಸುಮ್ಮನಾದ್ವಿ. ನಾವು ಅವರು ಏನು ಮಾತಾಡ್ಕೊಂಡು ಹೋಗಿಲ್ಲ. ಮತ್ತೆ ಮೊನ್ನೆ ನಮ್ಮ ಗಂಡ ಜಿಮ್ ಮುಗಿಸ್ಕೊಂಡು ಬರೋವಾಗ ನೈಟು ಕತ್ಲಲ್ಲಿ ನೋಡ್ಕೊಂಡಿದ್ದು ಗಾಡಿಯಲ್ಲಿ ಬಂದು ಮೂವರನ್ನು ಗಾಡಿಯಿಂದ ಬಿಸಿಲಿದ್ದಾರೆ. ಆದ್ರೂ ಗಾಡಿ ಬಿಟ್ಟು ಓಡೋದ್ರು ಬಿಟ್ಟಿಲ್ಲ. ಜಿಮ್ ಒಳಗಡೆ ಹೋಗಿ ಅಲ್ಲೂ ರಕ್ತ ಬರೋ ಥರ, ಕೈ ಕಟ್ಟಾಗೋ ಥರ ಓದಿದ್ದೀವಿ. ಅದಕ್ಕೆ ಸರ್ಜರಿ ಮಾಡಬೇಕು ಅಂತ ಡಾಕ್ಟ್ರು ಸರ್ಜರಿ ಎಲ್ಲ ಮಾಡಿಸಿದ್ದೀವಿ. ಅಲ್ಲೂ ನೀವು ಚೆಕ್ ಮಾಡಿ ಸರ್, ಬ್ಲಡ್ ಜಿಮ್ ಒಳಗಡೆ ಎಲ್ಲ ಯಾವ ಥರ ಇದೆ ಫುಲ್ಲು ಎದೇಳಕ್ಕಾಗದೆ ಕುತ್ಕೊಳ್ಳೋಕ್ಕಾಗದೆ ಮಾಡಿದ್ದಾರೆ ಸರ್. ಅವರು ಯಾವ ರೀತಿ ರಿಲೇಷನ್? ಅವರು ಚಿಕ್ಕಪ್ಪನ ಮಕ್ಕಳು ಸರ್, ಗಂಡವ್ರ ಚಿಕ್ಕಪ್ಪನ ಮಕ್ಕಳು ಮತ್ತೆ ಅವ್ರ ಅಳಿಯ ಮತ್ತೆ ಇನ್ನೂ ಕೆಲವರು ಅಲ್ಲ ಪೊಲೀಸ್ ಸ್ಟೇಷನ್ ಇದ್ದಾರಲ್ವಾ, ಅವರೆಲ್ಲ ಸೇರ್ಕೊಂಡು ಮಾಡಿದ್ರು. ಜಮೀನಿಲ್ಲ ಸರ್, ಆ ಮನೆಗೋಸ್ಕರ 4 ಜನ ಅನ್ಕೊಂಬಂದಿರೋರು. ಅವ್ರಿಗೆ ಮಾತ್ರ 2 ಗಂಡು ಮಕ್ಕಳು, ಎಲ್ಲರಿಗೂ ಒಬ್ಬೊಬ್ರು. ಅವ್ರಿಗೆ 2 ಭಾಗ ಬೇಕು ಅಂತ ಜಗಳ ಮಾಡಿ ಬೇಕು ಅಂತ ಸಾಯಿಸಿ ನಾವು ತಗೋಬೇಕು ಅನ್ನೋ ರೀಸನ್ಗೆ ಆ ಥರ ಮಾಡಿದ್ದಾರೆ. ಅಂದ್ರೆ ಯಾವ ರೀತಿ ಹಲ್ಲೆ ಮಾಡಿದ್ದಾರೆ? ರಾಡು ಮಚ್ಚಿಂದ ಇಲ್ಲಿ ಹೊಡೆದಿದ್ದಾರೆ, ಇಲ್ಲಿ ಹೊಡೆದಿದ್ದು ರಕ್ತ ಎತ್ಕಟ್ಟಿದೆ, ಕೈ ಹೊಡೆದಿದೆ, ಇಲ್ಲಿ ಕಟ್ಟಾಗಿದೆ, ಮತ್ತೆ ಈ ಬೆರಳು ಕಟ್ಟಾಗಿದೆ, ಇಲ್ಲಿ ಏಟಾಗಿದೆ, ಮತ್ತೆ ಕಾಲು ಹೊಡೆದಿದ್ದಾರೆ, ಸೊಂಟಕ್ಕೆ ಹೊಡೆದಿದ್ದಾರೆ, ಮತ್ತೆ ಕತ್ತೆ ಎತ್ತಕ್ಕಾಗ್ತಾ ಇಲ್ಲ ಅಂತ ಇದ್ದಾರೆ. ಇದು ಒಡೆಗೆ ಹೊಡೆದಿದ್ದಾರೆ, ಬಾಯಿ ತೆಗಿಯೋಕ್ಕಾಗ್ತಾ ಇಲ್ಲ, ಏನು ತಿನ್ನಕ್ಕಾಗ್ತಾ ಇಲ್ಲ ಸರ್. ಜಾಗದ ವಿಚಾರಕ್ಕೆ ಅವ್ರಿಬ್ರು ಗಂಡ್ಮಕ್ಳಿದ್ದಾರೆ, ನಮ್ಗೆ 2 ಭಾಗ ಬೇಕು ಅಂದ್ಬಿಟ್ಟು ಜಗಳ ಮಾಡಿದ್ರು.
ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಜಾಗಕ್ಕಾದಂತಹ ಗಲಾಟೆ ನಾನಾ ರೀತಿಯ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳನ್ನು ಪಡ್ಕೊಳ್ತಾ ಇದೆ. ಒಂದು ಜಾಗದ ವಿಚಾರಕ್ಕೆ ಸ್ವಂತ ಅಣ್ತಂದಿರ ಮಕ್ಕಳು ಹಿಂಗೆಲ್ಲ ಹೊಡೆದಾಡ್ಕೊಂಡ್ರಲ್ಲ, ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಹಂತದಲ್ಲಿದೆ ತನಿಖೆ? ಶರತ್ ಏನು 22ನೇ ತಾರೀಕು ಒಂದು ಮುನಿಕುಮಾರ್ ಮೇಲೆ ಒಂದು ಜಿಮ್ ಒಳಗಡೆ ಹೋಗಿ ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಾರೆ. ಹಲ್ಲೆಗೆ ಸಂಬಂಧಪಟ್ಟಂತೆ ಅವರ ಪತ್ನಿ ಕೊಡಿಗೇಹಳ್ಳಿ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಅಪ್ರಾಪ್ತ ಸೇರಿ 4 ಆರೋಪಿಗಳನ್ನು ಕೂಡ ಬಂಧನ ಮಾಡಿರುವಂಥದ್ದು. ಈ ಬಂಧನದ ಸಂದರ್ಭದಲ್ಲಿ ಪೊಲೀಸರ ತನಿಖೆಯ ವೇಳೆಯಲ್ಲಿ ತಿಳಿದು ಬಂದಂಥ ಅಂಶ ಏನಂತ ಹೇಳಿದ್ರೆ, ಏನು ಅಣ್ಣನ ಮಕ್ಕಳೇ ಈ ಒಂದು ಹಲ್ಲೆಯನ್ನು ಮಾಡಿರುವಂಥದ್ದು. ಅಂದರೆ ಮುನಿರಾಜು ಮತ್ತು ಚಿಕ್ಕ ಮುನಿಯಪ್ಪ, ಅಣ್ಣಯ್ಯಪ್ಪ ಹಾಗೂ ಮತ್ತೊಬ್ಬರು ಅವರು 4 ಜನ ಸಹೋದರರು ಇರ್ತಾರೆ. ಅವರಿಗೆ ಕೂಡ ಒಂದು ಜಾಗಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಡಿವೈಡ್ ಆಗಿರುತ್ತೆ, ಅದರಲ್ಲಿ ಎಲ್ಲರೂ ಕೂಡ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಂದು ಮನೆಯಲ್ಲಿ ಮುನಿರಾಜು ಮತ್ತು ಚಿಕ್ಕ ಮುನಿಯಪ್ಪ ಅವರು ಕೂಡ ವಾಸ ಮಾಡ್ತಾ ಇರ್ತಾರೆ. ಗ್ರೌಂಡ್ ಫ್ಲೋರಲ್ಲಿ ಮುನಿರಾಜು ಮತ್ತು ಫಸ್ಟ್ ಫ್ಲೋರಲ್ಲಿ ಚಿಕ್ಕ ಮುನಿಯಪ್ಪ ಅವರು ವಾಸ ಮಾಡ್ತಾ ಇರ್ತಾರೆ. ಒಂದು ಸಂಪಿನ ವಿಚಾರಕ್ಕೆ ಶುರುವಾದಂತಹ ಗಲಾಟೆಯಲ್ಲಿ ಚಿಕ್ಕ ಮುನಿಯಪ್ಪ ಅವರ ಮಗ ಬಂದು ಈ ಒಂದು ಮುನಿರಾಜು ಅವರ ಮಗನ ಮೇಲೆ ಒಂದು ಹಲ್ಲೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಗಲಾಟೆ ಏನು ವಿಕೋಪಕ್ಕೆ ಹೋದಂಥ ಸಂದರ್ಭದಲ್ಲಿ ಇದೇ ಮುನಿ ಏನಿರ್ತಾರೆ ಮುನಿರಾಜು ಅವರ ಮಗ, ಸೊ ಅವರು ಒಂದು ಸಂಧಾನವನ್ನು ಮಾಡಿ ಕಳಿಸಿರುವಂಥದ್ದು. ಅದಾದ ಬಳಿಕ ಏನು ಒಂದು 22ನೇ ತಾರೀಕು ಆತನಿಗೆ ಒಂದು ವಾರ್ನಿಂಗ್ ಕೂಡ ಮಾಡ್ತಾನೆ. ಸೊ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಆತ ಏನು ಚಿಕ್ಕ ಮುನಿರಾಜ್ ಏನಿದ್ದಾರೆ ಆತನ ಮಗ ಕೂಡ ಮುನಿಕುಮಾರ್ ಏನಿದ್ದಾರೆ ಈತ ಜಿಮ್ಗೆ ಹೋಗ್ಬಿಟ್ಟು ವಾಪಸ್ ಬರುವಂತಹ ಸಂದರ್ಭದಲ್ಲಿ ಇದೇ ಅವರ ಮಗ ಕೂಡ ಬಂದು ಹಲ್ಲೆಯನ್ನು ಮಾಡ್ತಾನೆ. ಅಡ್ಡ ಹಾಕಿ ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾನೆ. ಬೈಕನ್ನು ತೆಗೆದುಕೊಂಡು ಜಿಮ್ಮಿಂದ ಮುಂದೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ರಾಡಿಂದ ಹಲ್ಲೆಯನ್ನು ಮಾಡ್ತಾನೆ. ಆಗ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಆತ ಅಲ್ಲಿಂದ ಜಿಮ್ ಒಳಗಡೆ ಹೋಗಿ ಸೊ ಅಲ್ಲಿದ್ದಂಥವರ ಒಂದು ರಕ್ಷಣೆಯನ್ನು ಬೇಡ್ತಾರೆ. ಅವರ ಜೊತೆಯಲ್ಲಿ ಇದ್ದಂಥವ್ರು ಕೂಡ 4-5 ಜನ ಬಂದು ಲಾಂಗ್ ಮಚ್ಚುಗಳಿಂದ ಕೂಡ ಹಲ್ಲೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಆತ ಏನು ತಲೆಗೆ ಬೀಸಿದಂಥ ಸಂದರ್ಭದಲ್ಲಿ ಆತ ಕೈಯನ್ನು ಅಡ್ಡ ಇಡ್ತಾನೆ. ಆಗ ಕೈಗೂ ಕೂಡ ಹಲ್ಲೆ ಆಗಿರುವಂಥದ್ದು, ಬೆರಳುಗಳಿಗೂ ಕೂಡ ಗಾಯ ಆಗಿ ರಕ್ತಸ್ರಾವವಾಗುತ್ತೆ. ತಕ್ಷಣ ಆತ ಕೂಡ ತನ್ನ ಮಡದಿ ಮಾಲಾ ಅವರಿಗೆ ಒಂದು ಕರೆಯನ್ನು ಮಾಡಿ ಈ ರೀತಿ ಆಗಿದೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಮಾಲಾ ಕೂಡ ಹೋಗಿ ಅವರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನ ಮಾಡಿ ಆಸ್ಪತ್ರೆಗೆ ಸೇರಿಸಿ ಒಂದು ಚಿಕಿತ್ಸೆಯನ್ನು ಕೊಡ್ತಾರೆ. ಚಿಕಿತ್ಸೆಯನ್ನು ಕೊಟ್ಟು ಗೊಡಿಕೆಹಳ್ಳಿ ಪೊಲೀಸರಿಗೆ ಬಂದು ಒಂದು ದೂರನ್ನು ಕೊಡ್ತಾರೆ. ದೂರನ್ನು ದಾಖಲಿಸಿಕೊಂಡಂತಹ ಸಂದರ್ಭದಲ್ಲಿ ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾರೆ. ಆರಂಭಿಕದಲ್ಲಿ ಅಣ್ಣನ ಮಗನೇ ಈ ಒಂದು ಕೃತ್ಯ ಮಾಡಿರೋದು ಅಂತ ಹೇಳಿ ಗೊತ್ತಾಗುತ್ತೆ. ಆದರೆ ಇವನ ಜೊತೆ ಏನು 4 ಜನರು ಏನಿದ್ದಾರೆ ಇವರು ಯಾರು, ಇವರು ಪೂರ್ವಪರ ಏನು ತಿಳಿದಿರೋದಿಲ್ಲ. ಆಗ ಇವನನ್ನ ಅರೆಸ್ಟ್ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಕೂಡ ವಿಚಾರಣೆ ಸಂದರ್ಭದಲ್ಲಿ ಈ ಒಂದು ಆಸ್ತಿಯ ವಿಚಾರಕ್ಕೆ ಗಲಾಟೆ ಆಗಿರುವುದು ಮತ್ತು ಸುಪಾರಿಯನ್ನು ಕೂಡ ಕೊಟ್ಟಿದ್ದಾನೆ ಅಂತ ಹೇಳಿ ತಿಳಿದು ಬಂದಿರುವಂಥದ್ದು. ಸದ್ಯಕ್ಕೆ ಈಗ 4 ಜನ ಏನಿದ್ದಾರೆ, ಒಂದು ಸತೀಶ್ ಗಣಿ, ಈ 4 ಏನಿದ್ದಾರೆ ಇವ್ರನ್ನ ಕೂಡ ಬಂಧನ ಮಾಡಿ ವಿಚಾರಣೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಈಗ ಪೊಲೀಸರು ಮುಂದುವರಿಸಿರುವಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.